ನ್ಯಾಯ ಕೇಳಲು ಬಂದ ವೃದ್ಧೆಯೊಂದಿಗೆ ದುರ್ವರ್ತನೆ, ಚಿಕ್ಕೋಡಿ ಉಪವಿಭಾಗಾಧಿಕಾರಿಯ ವಿರುದ್ಧ ಆರೋಪ. ನ್ಯಾಯ ಕೇಳಲು ಬಂದ ಅಜ್ಜಿಗೆ ಸುಭಾಷ್ ಅವಮಾನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ವೃದ್ಧೆಯನ್ನ ಸಾಕದೆ ಹೊರ ಹಾಕಿದ್ದ ಇಬ್ಬರು ಮಕ್ಕಳು. ಈ ಬಗ್ಗೆ ಚಿಕ್ಕೋಡಿ ಎಸಿ ಕೋರ್ಟ್ಗೆ ದಾವೆ ಹೂಡಿದ್ರು ಅಜ್ಜಿ ಖರ್ಚಿಗೆ ಹಣ ನೀಡುವಂತೆ ಆದೇಶಿಸಿತ್ತು ಚಿಕ್ಕೋಡಿ ಎಸಿ ಅವರು ಆದೇಶಿಸಿದ್ರು. ಮಕ್ಕಳು ಹಣ ನೀಡದೆ ಸತಾಯಿಸ್ತಾ ಇದ್ದ ಹಿನ್ನೆಲೆ ತನ್ನ ಪಾಲಿಗೆ ಸ್ವಲ್ಪ ಜಮೀನನ್ನು ನೀಡುವಂತೆ ಇವರು ಮನವಿಯನ್ನ ಮಾಡಿಕೊಳ್ತಾರೆ. ವೃದ್ಧೆಯ ಮನವಿಯನ್ನ ಕೇಳದೆ ಅನುಚಿತವಾಗಿ ವರ್ತಿಸಿದ್ದಾರೆ ಚಿಕ್ಕೋಡಿಯ ಎಸಿ. ನೋಡಿ, ಎಂತೆಂಥ ದಿಮಾಕು ಸೊಕ್ಕು ಇರುತ್ತೆ ಕೆಲವು ಅಧಿಕಾರಿಗಳಿಗೆ ಅಂತಂದ್ರೆ, ಪಾಪ ಆಶಾಭಾವದಿಂದ ಬರ್ತಾರೆ. ಅದು ವಯಸ್ಸಾದಂತ ನ್ಯಾಯ ಕೇಳೋದಕ್ಕೆ ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಬರ್ತಾರೆ. ಅಂಥವ್ರಿಗೆ ಇಲ್ಲೇನು ಪರಾಳ ಮಾಡೋದಕ್ಕೆ ಬಂದಿದೆಯಾ ಅಂತ ಕೇಳಿದ್ರೆ ನೀವೆಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಕೂತಿದ್ದೀರಾ ಹಾಗಿದ್ರೆ ಕಚೇರಿಗಳಲ್ಲಿ, ಆಯಕಟ್ಟಿನ ಜಾಗಗಳಲ್ಲಿ. ಎದ್ದು ಹೋಗುವಂತ ವೃದ್ಧೆಗೆ ಕದರಿದ್ದಾರೆ ಈ ಚಿಕ್ಕೋಡಿಯ ಎಸಿ. ಚಿಕ್ಕೋಡಿ ಎಸಿ ಸಾಹೇಬ್ರೆ, ನಿಮ್ಮ ಮನೆಗೆ ಬಂದಿಲ್ಲ ವೃದ್ಧೆ, ನ್ಯಾಯ ಕೇಳೋದಕ್ಕೆ ಬಂದಿದ್ದಾರೆ. ಮಾನ ಮರ್ಯಾದೆಯಿಂದ ಮಾತಾಡ್ಬೇಕು. ನೋಡಿ, ಅಲ್ಲಿ ಅವ್ರನ್ನ ಎಳ್ಕೊಂಡು ಹೋಗುವಂಥವ್ರಿಗೆ ಮಾನ ಮರ್ಯಾದೆ ಇದೆಯಾ? ಆ ಜಾಗದಲ್ಲಿ ನಿಮ್ಮ ತಾಯಿನೋ ನಿಮ್ಮ ಅಜ್ಜಿನೇ ಇದ್ದಿದ್ರೆ ಹಿಂಗೆ ಮಾಡ್ತಿದ್ರ ನೀವು? ಆ ಎಸಿ ನ್ಯಾಯ ಕೇಳೋದಕ್ಕೆ ಆ ವೃದ್ಧೆ ಬಂದಿರೋದು. ಇಲ್ಲೇನು ಪರಾಳ ಮಾಡೋದಕ್ಕೆ ಬಂದಿದೆಯಾ? ಎದ್ದು ಹೋಗು ಅಂತ. ಸಾಹೇಬ್ರೆ, ನಿಮ್ಮ ಅಪ್ಪನ ಮನೆ ಬಂದಿಲ್ಲ, ಸರ್ಕಾರಿ ಕಚೇರಿ ಅದು. ನೀವು ಅಧಿಕಾರದಲ್ಲಿದ್ದೀರಿ ಅಂತ ಹೇಳಿ ನ್ಯಾಯ ಕೇಳೋದಕ್ಕೆ ಬಂದಿದ್ದಾರೆ. ನಿಮಗೆ ಯೋಗ್ಯತೆ ಇದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ಬಾರದ ಮಾತುಗಳನ್ನು ಆಡಬಾರ್ದು. ಏನು ಯಾರು ಹೇಳೋರು ಕೇಳೋರಿಲ್ವಾ ನಿಮಗೆ? ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಸಂಜು ಅರ್ಭಾವಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಈ ವಿಚಾರಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ. ಸಂಜು, ಗಮನಿಸ್ತಾ ಇದ್ದೀವಿ, ಈ ಚಿಕ್ಕೋಡಿ ಎಸಿ ನ್ಯಾಯ ಕೇಳೋದಕ್ಕೆ ಬಂದಂತಹ ಆ ಹೆಣ್ಮಗಳನ್ನ ಈ ರೀತಿ ಅನುಚಿತವಾಗಿ ವರ್ತಿಸಿದ್ದು, ಅವಮಾನಿಸಿದ್ದು, ಇಲ್ಲಿಂದ ಎದ್ದು ಹೋಗು ಅಂತ ಹೇಳಿದ್ದು ಯಾರು? ಈ ಚಿಕ್ಕೋಡಿ ಎಸಿ. ಇವ್ರ ಹೆಸರೇನು? ಯಾರು ಅಧಿಕಾರ ಕೊಟ್ಟರು ಸಾರ್ವಜನಿಕರಿಗೆ ಈ ರೀತಿ ಹೀಯಾಳಿಸಿ ಹೊರಗಡೆ ಕಳಿಸೋದಕ್ಕೆ? ಹೌದು ಪಾಟೀಲ್ರೆ, ಏನಂತಂದ್ರೆ ಸದ್ಯ ಚಿಕ್ಕೋಡಿ ಎಸಿಯ ದುರ್ವರ್ತನೆ ಸಾರ್ವಜನಿಕ ವಲಯದಲ್ಲಿ ತುಂಬಾನೇ ಒಂದು ಆಕ್ರೋಶಕ್ಕೂ ಸಹ ವ್ಯಕ್ತವಾಗಿರುವಂತದ್ದು. ಓರ್ವ ಅಜ್ಜಿ ಸಹ ಏನು ಚಿಕ್ಕೋಡಿ ಎಸಿ ಕಮಿಷನರ್ ಎಸಿ ಆಫೀಸಿಗೆ ಬಂದಿರ್ತಾಳೆ ನಿನ್ನೆ ಮೊನ್ನೆ. ಬಂದಾಗ ಏನು ಹೇಳ್ತಾಳೆ ಅಂತಂದ್ರೆ, ಈ ಹಿಂದೆ ಸಹ ಚಿಕ್ಕೋಡಿ ಎಸಿ ಅವರು ಒಂದು ಆದೇಶ ಸಹ ಮಾಡಿರ್ತಾರೆ. ಆ ಒಂದು ವೃದ್ಧೆಗೆ 2 ಜನ ಗಂಡು ಮಕ್ಕಳು ಇರ್ತಾರೆ. ಆ 2 ಗಂಡು ಮಕ್ಕಳು ಆಕೆಯನ್ನ ನೋಡದೆ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕೋಡಿ ಎಸಿ ನ್ಯಾಯಾಲಯಕ್ಕೆ ಒಂದು ದಾವೆ ಹೂಡಿರ್ತಾರೆ. ಇಲ್ಲ, ನನಗೆ ಈ ರೀತಿ ನನ್ನ 2 ಗಂಡು ಮಕ್ಕಳು ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ, ನನ್ನ ಜೀವನೋಪಾಯಕ್ಕೆ ಯಾವುದೇ ರೀತಿಯಾದಂತಹ ದಾರಿ ಇಲ್ಲ, ನಾನು ಬೀದಿಗೆ ಬಿದ್ದಂತಹ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿ ದಾವೆ ಹೂಡಿದಾಗ ಆ ಸಂದರ್ಭದಲ್ಲಿ ಚಿಕ್ಕೋಡಿ ಎಸಿ ಸುಭಾಷ್ ಸಂಪಗಾಮಿ ಅಂತ ಏನಿರ್ತಾರೆ, ಇವರು ಒಂದು ಆದೇಶವನ್ನ ಸಹ ಮಾಡ್ತಾರೆ. ಆ ಗಂಡು ಮಕ್ಕಳಿಬ್ಬರು ಆಕೆಯ ತಿಂಗಳಿಗೆ ಖರ್ಚಿಗೆ ಇಂತಿಷ್ಟು ಹಣವನ್ನ ನೀಡಬೇಕಂತ ಹೇಳಿ ಆದೇಶ ಮಾಡ್ತಾರೆ. ಅದು ಆದೇಶ ಬರೀ ಆದೇಶ ಆಗಿ ಉಳಿಯುತ್ತೆ. ಅದಾದ ಬಳಿಕ 2 ಗಂಡು ಮಕ್ಕಳು ಸಹ ಏನೋ ತಾಯಿಯನ್ನ ಅಂದ್ರೆ ಪೋಷಣೆ ಮಾಡದೆ ಆಕೆಯನ್ನ ಅದೇ ರೀತಿಯಾದಂತಹ ನಿರ್ಲಕ್ಷ್ಯಕ್ಕೆ ಒಳಗ್ ಸಹ ಮಾಡ್ತಾರೆ. ಅದಾದ ಬಳಿಕ ಅಜ್ಜಿ ಏನ್ ಮಾಡ್ತಾಳೆ, ತನ್ನ ಮಗಳ ಮನೆಗೆ ಹೋಗಿ ನೆಲೆಸೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿಯೂ ಸಹ ಕೆಲವೊಂದಿಷ್ಟು ಆಕೆಗೆ ತೊಂದರೆಗಳು ಸಹ ಏನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಏನು ಕೆಲವೊಂದಿಷ್ಟು ಜನ ಆಕೆಗೆ ಏನ್ ಹೇಳ್ತಾರೆ, ಇಲ್ಲಪ್ಪ ನಿನ್ನ ಪಾಲಿನ ಹೊಲ ನಿನ್ ಕೆಲವೊಂದಿಷ್ಟು ಒಂದು ಅರ್ಧ ಎಕರೆ ಆಗಿರ್ಬೋದು ಅಥವಾ 1 ಎಕರೆ ಜಮೀನು ಏನಾದ್ರು ನಿನಗೆ ನೀಡಿದ್ರೆ ನೀನೇ ಅಲ್ಲಿ ಉಳುಮೆ ಮಾಡ್ಕೊಂಡು ನಿನ್ನ ಹೊಟ್ಟೆಯನ್ನ ನೀನು ತುಂಬಿಸ್ಕೊಬಹುದು ಅಂತ ಕೆಲವೊಂದಿಷ್ಟು ಜನ ಹೇಳೋದ್ರಿಂದ ಚಿಕ್ಕೋಡಿ ಎಸಿ ಒಂದು ಏನು ಕಚೇರಿಗೆ ಬಂದಿರ್ತಾಳೆ ಅಲ್ಲಿ ನ್ಯಾಯ ಕೇಳಲು. ಸರ್, ಇಲ್ಲ, ನನಗೆ ನೀವು ಆದೇಶ ಮಾಡಿದ್ರಿ ಈ ರೀತಿ ನನ್ನ ಮಕ್ಕಳಿಗೆ ಏನೋ ಹಣ ನೀಡಿ ಅಂತ ಹೇಳಿ, ಆದ್ರೆ ಅವರು ಹಣ ನೀಡ್ತಾ ಇಲ್ಲ ನನಗಂತ ಹೇಳಿ ಒಂದು 20 ಗುಂಟೆ ಅಥವಾ ಒಂದು 10 ಗುಂಟೆ ಜಮೀನನ್ನ ನನಗೆ ನೀಡಿ ಒಂದು ಆದೇಶ ಮಾಡಿ ಅದರಲ್ಲಿ ನಾನು ಉಳುಮೆ ಮಾಡಿಕೊಂಡು ನನ್ನ ಹೊಟ್ಟೆಯನ್ನ ನಾನು ಜೀವಂತ ಇರುವವರೆಗೂ ಸಹ ಏನು ನನ್ನ ಹೊಟ್ಟೆಯನ್ನ ನಾನು ತುಂಬಿಸ್ಕೊಳ್ತೀನಿ ಅಂತ ಕೇಳಲು ಹೋದಂತ ಸಂದರ್ಭದಲ್ಲಿ ಆಕೆಯೊಂದಿಗೆ ದುರ್ವರ್ತನೆ ತೋರಿರುವುದು ಸಾರ್ವಜನಿಕ ವಲಯದಲ್ಲಿ ಬಹಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಜ್ಜಿಗೆ ಏನ್ ಹೇಳ್ತಾರೆ, ಇಲ್ಲ, ಇಲ್ಲೇನು ಪರಾಳ ಮಾಡಲು ಬಂದಿದ್ಯಾ ನೀನು, ಎದ್ದು ಹೋಗು ಇಲ್ಲಿಂದ. ಈ ರೀತಿಯಾದಂತಹ ವರ್ತನೆ ಏನಿದೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಪಾಟೀಲ್ರೆ. ಓಕೆ, ಈ ಬಗ್ಗೆ ಏನಾದರೂ ಆ ಎಸಿ ಅವರು ಮಾತಾಡಿದಾರಾ, ಪ್ರತಿಕ್ರಿಯಿಸಿದಾರಾ?
ಇಲ್ಲಿವರೆಗೂ ಸಹ ರಿಪಬ್ಲಿಕ್ ಕನ್ನಡ ಎ ಸಿ ಅವ್ರನ್ನ ಸಂಪರ್ಕಕ್ಕೂ ಸಹ ಮಾಡಿತ್ತು. ಆದರೆ 2 ಬಾರಿ ಕರೆ ಮಾಡಿದಾಗ ಅವರು ನಾನು ಬ್ಯುಸಿ ಇದ್ದೀನಿ ಅನ್ನುವಂತಹ ಕಾರಣವನ್ನು ಸಹ ಹೇಳಿರುವಂಥದ್ದು ಶ್ರೀಪಾದ್ ಪಾಟೀಲ್. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಸಂಜು ಮಾಹಿತಿಗಾಗಿ. ನ್ಯಾಯ ಕೇಳಲು ಬಂದ ವೃದ್ಧೆಯೊಂದಿಗೆ ದುರ್ವರ್ತನೆ, ಚಿಕ್ಕೋಡಿ ಉಪವಿಭಾಗಾಧಿಕಾರಿಯ ವಿರುದ್ಧ ಆರೋಪ. ನ್ಯಾಯ ಕೇಳಲು ಬಂದ ಅಜ್ಜಿಗೆ ಸುಭಾಷ್ ಅವಮಾನ ಮಾಡಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ವೃದ್ಧೆಯನ್ನ ಸಾಕದೆ ಹೊರ ಹಾಕಿದ್ದ 2 ಮಕ್ಕಳು. ಈ ಬಗ್ಗೆ ಚಿಕ್ಕೋಡಿ ಎ ಸಿ ಕೋರ್ಟ್ಗೆ ದಾವೆ ಹೂಡಿದ್ರು ಅಜ್ಜಿ ಖರ್ಚಿಗೆ ಹಣ ನೀಡುವಂತೆ ಆದೇಶಿಸಿತ್ತು ಚಿಕ್ಕೋಡಿ ಎ ಸಿ ಅವರು ಆದೇಶಿಸಿದ್ರು. ಮಕ್ಕಳು ಹಣ ನೀಡದೆ ಸತಾಯಿಸ್ತಾ ಇದ್ದ ಹಿನ್ನೆಲೆ ತನ್ನ ಪಾಲಿಗೆ ಸ್ವಲ್ಪ ಜಮೀನನ್ನು ನೀಡುವಂತೆ ಇವರು ಮನವಿಯನ್ನ ಮಾಡಿಕೊಳ್ತಾರೆ. ವೃದ್ಧೆಯ ಮನವಿಯನ್ನ ಕೇಳದೆ ಅನುಚಿತವಾಗಿ ವರ್ತಿಸಿದ್ದಾರೆ ಚಿಕ್ಕೋಡಿಯ ಎ ಸಿ. ನೋಡಿ ಎಂತೆಂಥ ದಿಮಾಕು ಸೊಕ್ಕು ಇರುತ್ತೆ ಕೆಲವು ಅಧಿಕಾರಿಗಳಿಗೆ ಅಂತಂದ್ರೆ, ಪಾಪ ಆಶಾಭಾವದಿಂದ ಬರ್ತಾರೆ. ಅದು ವಯಸ್ಸಾದಂತ ನ್ಯಾಯ ಕೇಳೋದಕ್ಕೆ ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಬರ್ತಾರೆ. ಅಂಥವ್ರಿಗೆ ಇಲ್ಲೇನು ಪರಾಳ ಮಾಡೋದಕ್ಕೆ ಬಂದಿದೆಯಾ ಅಂತ ಕೇಳಿದ್ರೆ ನೀವೆಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಕೂತಿದ್ದೀರಾ ಹಾಗಿದ್ರೆ ಕಚೇರಿಗಳಲ್ಲಿ, ಆಯಕಟ್ಟಿನ ಜಾಗಗಳಲ್ಲಿ. ಎದ್ದು ಹೋಗುವಂತ ವೃದ್ಧೆಗೆ ಕದರಿದ್ದಾರೆ ಈ ಚಿಕ್ಕೋಡಿಯ ಎ ಸಿ. ಚಿಕ್ಕೋಡಿ ಎ ಸಿ ಸಾಹೇಬ್ರೆ, ನಿಮ್ಮ ಮನೆಗೆ ಬಂದಿಲ್ಲ ವೃದ್ಧೆ, ನ್ಯಾಯ ಕೇಳೋದಕ್ಕೆ ಬಂದಿದ್ದಾರೆ. ಮಾನ ಮರ್ಯಾದೆಯಿಂದ ಮಾತಾಡ್ಬೇಕು. ನೋಡಿ ಅಲ್ಲಿ ಅವ್ರನ್ನ ಎಳ್ಕೊಂಡು ಹೋಗುವಂಥವ್ರಿಗೆ ಮಾನ ಮರ್ಯಾದೆ ಇದೆಯಾ? ಆ ಜಾಗದಲ್ಲಿ ನಿಮ್ಮ ತಾಯಿನೋ ನಿಮ್ಮ ಅಜ್ಜಿನೇ ಇದ್ದಿದ್ರೆ ಹಿಂಗೆ ಮಾಡ್ತಿದ್ರ ನೀವು? ಆ ಎ ಸಿ ನ್ಯಾಯ ಕೇಳೋದಕ್ಕೆ ಆ ವೃದ್ಧೆ ಬಂದಿರೋದು. ಇಲ್ಲೇನು ಪರಾಳ ಮಾಡೋದಕ್ಕೆ ಬಂದಿದೆಯಾ? ಎದ್ದು ಹೋಗು ಅಂತ. ಸಾಹೇಬ್ರೆ, ನಿಮ್ಮ ಅಪ್ಪನ ಮನೆ ಬಂದಿಲ್ಲ, ಸರ್ಕಾರಿ ಕಚೇರಿ ಅದು, ನೀವು ಅಧಿಕಾರದಲ್ಲಿದ್ದೀರಿ ಅಂತ ಹೇಳಿ ನ್ಯಾಯ ಕೇಳೋದಕ್ಕೆ ಬಂದಿದ್ದಾರೆ. ನಿಮಗೆ ಯೋಗ್ಯತೆ ಇದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ಬಾರದ ಮಾತುಗಳನ್ನು ಆಡಬಾರ್ದು. ಏನು ಯಾರು ಹೇಳೋರು ಕೇಳೋರಿಲ್ವಾ ನಿಮಗೆ? ಮಗನ್ ಕೇಳ್ತೀವಿ ನಾವು. ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಸಂಜು ಅರ್ಭಾವಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಈ ವಿಚಾರಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ. ಸಂಜು, ಗಮನಿಸ್ತಾ ಇದ್ದೀವಿ ಈ ಚಿಕ್ಕೋಡಿ ಎ ಸಿ ನ್ಯಾಯ ಕೇಳೋದಕ್ಕೆ ಬಂದಂತಹ ಆ ಹೆಣ್ಮಗಳನ್ನು ಈ ರೀತಿ ಅನುಚಿತವಾಗಿ ವರ್ತಿಸಿದ್ದು, ಅವಮಾನಿಸಿದ್ದು, ಇಲ್ಲಿಂದ ಎದ್ದು ಹೋಗು ಅಂತ ಹೇಳಿದ್ದು ಯಾರು? ಈ ಚಿಕ್ಕೋಡಿ ಎ ಸಿ ಇವ್ರ ಹೆಸರೇನು? ಯಾರು ಅಧಿಕಾರ ಕೊಟ್ಟರು ಸಾರ್ವಜನಿಕರಿಗೆ ಈ ರೀತಿ ಹೀಯಾಳಿಸಿ ಹೊರಗಡೆ ಕಳಿಸೋದಕ್ಕೆ? ಹೌದು ಪಾಟೀಲ್ ರೇ, ಏನಂತಂದ್ರೆ ಸದ್ಯ ಚಿಕ್ಕೋಡಿ ಎ ಸಿಯ ದುರ್ವರ್ತನೆ